ಹಾಯ್ ಸ್ನೇಹಿತರೆ, ನಮಸ್ಕಾರ. ದಿನಕ್ಕೊಂದು ಕತೆಗೆ ನಿಮಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇವತ್ತಿನ ಕತೆ ಬಂದ್ಬಿಟ್ಟು ಸುಮತಿಯ ಕುರಿಮರಿ ಅಂತ. ಸುಮತಿಯು ಪುಟ್ಟ ಹುಡುಗಿ. ಅವಳು ಒಂದು ಕುರಿಯನ್ನು ಮುದ್ದಿನಿಂದ ಸಾಕಿರ್ತಾಳೆ. ಸುಮತಿ ಮತ್ತು ಕುರಿಮರಿ ಬಹಳ ಸ್ನೇಹಿತರಾಗಿರ್ತಾರೆ. ಸುಮತಿಯು ತನ್ನ ಮುದ್ದಿನ ಕುರಿಮರಿಯೊಂದಿಗೆ ಯಾವಾಗಲೂ ಆಟವಾಡ್ತಿರ್ತಾಳೆ. ಸುಮತಿಯ ತಂದೆ ಸುಬ್ಬಯ್ಯ ತನ್ನ ಒಬ್ಬಳೇ ಮಗಳಾದ ಸುಮತಿ ಕುರಿಮರಿಯೊಂದಿಗೆ ಆನಂದವಾಗಿರುವುದನ್ನು ಕಂಡು ಸಂತೋಷ ಪಡುತ್ತಿರ್ತಾರೆ. ಒಂದಿನ ಸುಮತಿಯು ಶಾಲೆಯಿಂದ ಮನೆಗೆ ಹಿಂತಿರುಗಬೇಕಾದ್ರೆ ಎಂದಿನಂತೆ ಅವಳು ಕಂಡೊಡನೆ ಓಡಿ ಬರುತ್ತಿದ್ದ ಕುರಿಮರಿಯನ್ನು ಅಂದು ಅವಳಿಗೆ ಕಾಣಿಸಲಿಲ್ಲ. ಗಾಬರಿಗೊಂಡ ಸುಮತಿ ತನ್ನ ಮುದ್ದು ಕುರಿಮರಿಗಾಗಿ ಸುತ್ತಮುತ್ತ ಹುಡುಕಾಡ್ತಾಳೆ. ಅಕ್ಕಪಕ್ಕದಲ್ಲಿರುವ ಬಳಿ ವಿಚಾರ ಮಾಡ್ತಾಳೆ. ಕೊನೆಗೆ ಪಕ್ಕದ ಬೀದಿಯ ನಂಜುಂಡಯ್ಯ ಮನೆಯಲ್ಲಿ ತನ್ನ ಕುರಿಮರಿಯನ್ನು ಕಾಣ್ತಾಳೆ. ನಂಜುಂಡಯ್ಯ ಆ ಕುರಿಯ ಗುರುತು ಹಿಡಿಯದಂತೆ ಅದರ ಮೈಗೆ ಬಣ್ಣವನ್ನು ಹಚ್ಚಿದ್ದಲ್ಲದೆ ಅದು ತನ್ನ ಕುರಿಮರಿಯೆಂದು ವಾದಿಸಿರ್ತಾನೆ. ಬೇರೆ ದಾರಿಯಿಲ್ಲದೆ ತಂದೆಯು ಮಗಳನ್ನು ಸಮಾಧಾನಪಡಿಸಿ ಮನೆಗೆ ಕರ್ಕೊಂಡು ಬರ್ತಾರೆ. ಅಂದು ರಾತ್ರಿ ಸುಮತಿಯು ತನ್ನ ಕುರಿಮರಿ ಮಲಗುತ್ತಿದ್ದ ಸ್ಥಳದಲ್ಲಿ ಕುಳಿತು ಅಳುತ್ತಿದ್ದಳು. ಇದನ್ನು ಕಂಡ ಅವಳ ತಾಯಿಗೆ ತುಂಬಾನೇ ಬೇಸರವಾಗುತ್ತೆ. ಅನಂತರ ಈ ವಿಷಯವನ್ನು ಊರ ಗೌಡರ ಬಳಿ ತಿಳಿಸಿ ನ್ಯಾಯ ಕೇಳುವಂತೆ ಸುಮತಿಯು ತಾಯಿಗೆ ಗಂಡನಿಗೆ ಸಲಹೆ ನೀಡ್ತಾಳೆ. ಮರುದಿನ ಸುಮತಿಯು ತಂದೆಯ ಗೌಡರಲ್ಲಿ ನಡೆದ ವಿಷಯವನ್ನು ತಿಳಿಸಿದರೂ ಸುಮತಿಯ ಸಹ ತನ್ನ ಕುರಿಮರಿಯನ್ನು ತನಗೆ ಕೊಡಿಸುವಂತೆ ಗೌಡರಲ್ಲಿ ಬೇಡ್ಕೊಳ್ತಾಳೆ. ಅನಂತರ ಗೌಡರು ಸುಬ್ಬಯ್ಯನನ್ನು ಮತ್ತು ನಂಜುಂಡಯ್ಯನನ್ನು ಪಂಚಾಯಿತಿಗೆ ಬರುವಂತೆ ತಿಳಿಸ್ತಾರೆ. ಗೌಡರು ನಂಜುಂಡಯ್ಯನಿಗೆ ಕುರಿಮರಿಯನ್ನು ಜೊತೆಗೆ ತರುವಂತೆ ಹೇಳ್ತಾರೆ. ಅಂತೆಯೇ ನಂಜುಂಡಯ್ಯನು ಕುರಿಮರಿಯನ್ನು ಪಂಚಾಯಿತಿ ಕಟ್ಟೆಗೆ ತರ್ತಾನೆ. ಗೌಡರು ನಿಜ ಸಂಗತಿಯನ್ನು ತಿಳಿಯಲು ತಾನು ಮಾಡಿದ ಉಪಾಯದಂತೆ ಕುರಿಮರಿಯನ್ನು ತನ್ನ ಆಳುಗಳ ಬಳಿ ಕೊಟ್ಟು ಅದರ ಮೈ ಮೇಲಿರುವ ತುಪ್ಪಳವನ್ನು ತೆಗೆದು ಬೋಳಿಸುವಂತೆ ತಿಳಿಸ್ತಾರೆ. ಗೌಡರ ಆಳುಗಳು ಹರಿತವಾದ ಚೂರಿಗಳಿಂದ ಅದರ ಮೈಮೇಲಿರುವ ತುಪ್ಪಳವನ್ನು ತೆಗೆಯಲು ಸಿದ್ಧರಾಗ್ತಾರೆ. ನೆರೆದಿದ್ದವರೆಲ್ಲರೂ ಮೌನವಾಗಿ ಅದನ್ನು ನೋಡ್ತಾ ಇರ್ತಾರೆ. ಆದ್ರೆ ಸುಮತಿಯು ಗಟ್ಟಿಯಾಗಿ ಅಳುತ್ತಲೇ, ಬೇಡಿದನಿ ಬೇಡ, ನನ್ನ ಮುದ್ದಿನ ಕುರಿಮರಿಗೆ ನೋವಾಗಬಹುದು, ಚೂರಿಯ ಇರಿತದಿಂದ ಅದಕ್ಕೆ ವೇದನೆಯಾಗಬಹುದು. ಅಯ್ಯ, ಕೂದಲು ಇಲ್ಲದೆ ಬೋಳಾದ ನನ್ನ ಕುರಿಮರಿಯನ್ನು ನೋಡಲು ನನ್ನಿಂದ ಆಗದು. ದಯಮಾಡಿ ನಿಲ್ಲಿಸಿ. ನನ್ನ ಕುರಿಮರಿಯು ನನ್ನ ಬಳಿ ಇಲ್ಲದಿದ್ದರೂ ಪರವಾಗಿಲ್ಲ, ಅದನ್ನು ನಂಜುಂಡಯ್ಯ ಅವರೇ ತೆಗೆದುಕೊಳ್ಳಲಿ ಎಂದು ಅಳುತ್ತಾ ಹೇಳ್ತಾಳೆ. ಇವೆಲ್ಲ ಸಂಗತಿ ನಡೆಯುತ್ತಿದ್ದರೂ ನಂಜುಂಡಯ್ಯನಲ್ಲಿ ಯಾವುದೇ ಪ್ರತಿಕ್ರಿಯೆ ಕಾಣಿಸ್ಲಿಲ್ಲ. ಸುಮತಿಯು ತನ್ನ ಕುರಿಮರಿಯನ್ನು ನೋಡಿ, ಪುಟ್ಟಿ ಹೋಗಮ್ಮ, ನೀನು ನಂಜುಂಡಯ್ಯನ ಮನೆಗೆ ಹೋಗು. ನನಗೆ ನಿನ್ನನ್ನು ನೋಡಬೇಕೆನಿಸಿದಾಗ ಬಂದು ನೋಡುವೆ. ಹೋಗು ಪುಟ್ಟಿ, ಹೋಗು ಎಂದು ಅಳುತ್ತಲೇ ಹೇಳಿದರು. ಅವಳ ಸ್ವರವನ್ನು ಕೇಳಿ ಕುರಿಮರಿಯು ಓಡುತ್ತಾ ಸುಮತಿಯ ಬಳಿಗೆ ಹೋಯಿತು. ಅದನ್ನು ಕಂಡ ಗೌಡರು, ಮಗಳೇ, ಈ ಕುರಿಮರಿಯು ಒಳಿತನ್ನು ಬಯಸಿದವಳು ನೀನು. ನನ್ನ ಉಪಾಯಕ್ಕೆ ನಿನ್ನ ಪ್ರತಿಕ್ರಿಯೆ ನ್ಯಾಯವಾದದ್ದು. ಆದ್ದರಿಂದ ಈ ಕುರಿಮರಿಯನ್ನು ನಿನ್ನದೇ ಎಂದು ನಾನು ತೀರ್ಮಾನಿಸಿದ್ದೇನೆ ಎಂದರು. ನಂಜುಂಡಯ್ಯ ಎಷ್ಟೇ ಕೆರಳಿದರೂ ಕೂಗಾಡಿದರೂ ಕುರಿಮರಿ ಅಲ್ಲಾಡದೆ ಸುಮತಿಯ ಬಳಿಗೆ ಬಂದು ನಿಂತಿತು. ನಂಜುಂಡಯ್ಯ ಅವಮಾನದಿಂದ ತಲೆ ತಗ್ಗಿಸಿದನು. ಗೌಡರ ತೀರ್ಪಿನಂತೆ ಕುರಿಮರಿಯನ್ನು ಸುಮತಿಗೆ ಹಿಂತಿರುಗಿಸಿದನು. ಸುಮತಿ ಆನಂದದಿಂದ ಕುರಿಮರಿಯನ್ನು ಬಾಚಿ ತಬ್ಬಿಕೊಂಡಳು. ಮಗಳ ಮುಖದಲ್ಲಿ ಸಂತೋಷವನ್ನು ಕಂಡ ಸುಮತಿಯ ತಂದೆ ತಾಯಿ ಆನಂದಗೊಂಡರು. ಅಲ್ಲಿ ನೆರೆಹೊರೆಯವರೆಲ್ಲರೂ ಗೌಡರ ತೀರ್ಪನ್ನು ಒಪ್ಪಿಕೊಂಡರು. ಸ್ನೇಹಿತರೆ, ಈ ಕಥೆಯ ಅರ್ಥ ಇಷ್ಟೇ, ಸತ್ಯಮೇವ ಜಯತೆ. ಈ ಕತೆ ನಿಮಗೆ ಇಷ್ಟ ಆದರೆ ಒಂದು ಲೈಕ್ನ ಮಾಡಿ. ಇನ್ನೂ ಇಂಥ ಹೆಚ್ಚಿನ ಕಥೆಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.